ಫೆಬ್ರವರಿ ಒಳಗಡೆ 4,50,00,000 ಜನಕ್ಕೆ 1,26,00,000 ಕಾರ್ಡ್ಗಳು ಕರ್ನಾಟಕ ರಾಜ್ಯದಲ್ಲಿರುವ 6.5-7 ಕೋಟಿಯಲ್ಲಿ ಸುಮಾರು 65ರಿಂದ 70% ಕಾರ್ಡ್ಗೆ ಜನರಿಗೆ ನಾವು ಇವತ್ತು ಈ ಇಂದಿರಾ ಕಿಟ್ ಅಂತ ಕೊಡ್ತಾ ಇದ್ವಿ. ಅದರಲ್ಲಿ ತೊಗರಿಬೇಳೆ, ಎಣ್ಣೆ, ಉಪ್ಪು, ಸಕ್ಕರೆ ಇರ್ತದೆ. ಮನೆಗೆ ಪೌಷ್ಟಿಕ ಆಹಾರ ಸೇರ್ತದೆ. ಅದರಿಂದ ಮಕ್ಕಳಿಗೆ ಒಳ್ಳೆಯದಾಗ್ತದೆ, ತಾಯಂದಿರಿಗೆ ಒಳ್ಳೆಯದಾಗ್ತದೆ. ಅಕ್ಕಿ ಹೆಚ್ಚಾಯಿತು, ಸ್ವಲ್ಪ ಕಾಳಸಂತಿಗೆ ಹೋಗೋದು ಗಮನದಲ್ಲಿ ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ನಾವೆಲ್ಲ ಸೇರಿ ಒಂದು ತೀರ್ಮಾನವನ್ನು ಮಾಡಿದ್ವಿ. ಪೌಷ್ಟಿಕ ಆಹಾರವಾದರೂ ಕೊಟ್ಟರೆ ಪ್ರಯೋಜನ ಆಗ್ತದೆ ಅನ್ನೋ ದೃಷ್ಟಿಯಿಂದ ಈ ನಿರ್ಣಯ ಆಗಿದೆ. ಬಹುತೇಕ ಜನವರಿಯಲ್ಲಿ ಎಷ್ಟಾಗ್ಬೋದು, ಫೆಬ್ರವರಿಯಲ್ಲಿ ಇಂದಿರಾ ಕಿಟ್ಟನ್ನು ಕೊಡ್ತೀವಿ. ಸುಮಾರು 1,26,00,000 ಕಾರ್ಡ್ ಅಂದರೆ 4,50,00,000 ಜನಕ್ಕೆ ಈ ಒಂದು ನ್ಯಾಯಬೆಲೆ ಅಂಗಡಿಗಳ ಮುಖಾಂತರ ವಿತರಣೆ ಮಾಡ್ತೀವಿ. ಇದೊಂದು ಮಹತ್ತರವಾದ ತೀರ್ಮಾನ. ಬಹುತೇಕ ಭಾರತ ದೇಶದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕೆಲವು ಕಡೆ ಸಕ್ಕರೆ ಕೊಡ್ತಾರೆ, ಕಾಫಿ ಕೊಡ್ತಾರೆ, ಅಕ್ಕಿ ಕೊಡ್ತಾರೆ. ಆದರೆ ಒಟ್ಟಾರೆ ಪೌಷ್ಟಿಕ ಆಹಾರಗಳನ್ನು ಸೇರಿಸಿ ಇಂದಿರಾ ಕಿಟ್ ಹೆಸರಿನಲ್ಲಿ ಇದು ಇರ್ತದೆ. ಅದರಲ್ಲಿ ಜೋಳ ಮತ್ತು ಅಕ್ಕಿ ಇರ್ತದೆ, ದಕ್ಷಿಣದಲ್ಲಿ ರಾಗಿ ಮತ್ತು ಅಕ್ಕಿ ಇರ್ತದೆ. ಇದು ನೇರವಾಗಿ ಕಾಮನ್ ಆಗಿ ಇಡೀ ರಾಜ್ಯದ ಉದ್ಯೋಗಕ್ಕೂ ಕೂಡ ಬೇಳೆ, ಎಣ್ಣೆ, ಉಪ್ಪು, ಸಕ್ಕರೆ 5 ಕೆಜಿ ಅಕ್ಕಿ ಬದಲು ಜೋಳ ಮತ್ತು ಅಕ್ಕಿ 5 ಕೆಜಿ ಏನಿದೆ ಅದು ಮೊದಲಿನಿಂದ ಕೇಂದ್ರ ಸರ್ಕಾರದಿಂದ ಕೊಡುವಂಥದ್ದು. ಬರೀ ಅವ್ರಿಗೆ ಸೇರ್ಕೊಬೇಕು, ಕೊಡೋದನ್ನ ಕೊಡ್ತೀವಿ. ನಾವು ಕೊಡ್ತಾ ಇದ್ದೀವಲ್ಲ, ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದ 5 ಕೆಜಿ ಇಷ್ಟು ದಿನ ಒಂದೆರಡು ದಿನ DBT ಮಾಡಿದ್ವಿ. ಆಮೇಲೆ ಕೇಂದ್ರ ಸರ್ಕಾರ ಅಕ್ಕಿ ಅವರ ಹತ್ರ ಹೆಚ್ಚಾಗಿ ಸ್ಟಾಕ್ ಇತ್ತು. ಮೊದಲು ಕೇಳಿದಾಗ ಕೊಡಲಿಲ್ಲ, ನಿಮಗೆಲ್ಲ ಗೊತ್ತಿದೆ. ಆವಾಗ ಹಣ ಅವರ ಅಕೌಂಟ್ಗೆ ಹಾಕಿಬಿಟ್ಟು ಈಗ ಇಷ್ಟು ದಿನ ಈಗೂ ಕೂಡ ಕೇಂದ್ರ ಸರ್ಕಾರ ಕೊಡ್ತಾ ಇದ್ದಂಥ ಅಕ್ಕಿ ನಾವೇ ಕೊಂಡುಕೊಂಡು ಕರ್ನಾಟಕ ರಾಜ್ಯ 5 ಕೆಜಿಯನ್ನು ಕೊಡ್ತಾ ಇದ್ವಿ. ಇತ್ತೀಚೆಗೆ ಅಕ್ಕಿ ಸದುಪಯೋಗ ಆಗ್ತಾ ಇಲ್ಲ ಅಂತ ಭಾವನೆ ಆದಮೇಲೆ ಇವಾಗ ಅದನ್ನ ನಾವು ಬೇಳೆ ಎಣ್ಣೆ ಕೊಡೋದು ತೀರ್ಮಾನ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.